ಮೈಸೂರು ಸಿಲ್ಕ್ ಉದ್ಯೋಗ ರೇಷ್ಮೆ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಡ್ಯ ಇವರ ಸ್ತಬ್ಧ ಚಿತ್ರ ಸಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಮೈಸೂರು ಸಿಲ್ಕ್ ಸೀರೆಯನ್ನ ನಂತಹ ತಂಡಗೋಸ್ಕರ ಮೆರವಣಿಗೆಯನ್ನು ಮನರಂಜನೆಯನ್ನು ನೀಡುವ ಮೂಲಕ ಸಾಗ್ತಾ ಇದ್ದಾರೆ. ಇವರ ಸಂದರ್ಭವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಮತ್ತು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ತಬ್ಧ ಚಿತ್ರವನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಗೃಹಲಕ್ಷ್ಮಿ ಯೋಜನೆಯನ್ನು ತಿಳಿಸುವಂತಹ ಸ್ತಬ್ಧ ಚಿತ್ರ ಸ್ತ್ರೀ ಸ್ವಾವಲಂಬನೆಯಂತ ಒಂದು ದಿಟ್ಟವಾದ ಹೆಜ್ಜೆ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಅನ್ನೋದನ್ನ ಹೇಳ್ತಾ ಇದೆ. ಅದರ ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಕೂಡ ತಿಳಿಸುವಂತಹ ಸ್ತಬ್ಧ ಚಿತ್ರ. ಪ್ಲಕಾರ್ಡ್ಗಳನ್ನ ಹಿಡಿದುಕೊಳ್ತಂತಹ ಹೆಣ್ಣುಮಕ್ಕಳು ಆ ಸ್ತಬ್ಧ ಚಿತ್ರದ ಒಳಗಡೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಭಾಗ್ಯಲಕ್ಷ್ಮಿ ನೋಡ್ತಾ ಇದ್ದೇವೆ. ಬೀಸು ಕಂಸಾಳೆ ಅದು ಒಂದು ಕೌಶಲ್ಯದ ಕಲೆ. ಆ ಬೀಸು ಕಂಸಾಳೆಯ ಕಲೆಯನ್ನು ಮೈಗೂಡಿಸಿಕೊಂಡಿರುವಂತಹ ಎಲ್ಲ ನಗರ ಮತ್ತು ಸುತ್ತಮುತ್ತಲ ಭಾಗಗಳಲ್ಲಿ ಕಂಸಾಳೆಯ ಕಲಾವಿದರನ್ನು ನಾವು ನೋಡ್ತೇವೆ. ಅವರ ಆ ಕಲೆಗೆ ಮತ್ತು ಇನ್ನಷ್ಟು ಮೆರುಗನ್ನು ನೀಡುವುದು ಬೀಸು ಕಂಸಾಳೆ. ಕಂಸಾಳೆಯಲ್ಲೇ ಮಾತ್ರವಲ್ಲ, ಅದರೊಳಗಡೆ ಅನೇಕ ಬೀಸುಗಳು ಭಾಗಗಳಿವೆ. ಹಾಗಾಗಿ ಒಂದು ಬೀಸು ಕಂಸಾಳೆ ಆ ಕಲಾವಿದರನ್ನು ನಾವು ನೋಡ್ತಾ ಹಾಗೆ ಇದೇ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಇದೆ. 4ನೇ ತರಗತಿಯ ಚಿರಾಗ್ ತಪ್ಪಿಸ್ಕೊಂಡಿದ್ದಾರಂತೆ. ದಯವಿಟ್ಟು ಎಲ್ಲಿದ್ರು ಅವರು ಅಕ್ಕಪಕ್ಕದವರು ತಿಳಿಸಿ ಈ ವೇದಿಕೆ ಹತ್ರ ನಾನು ಮಾತಾಡ್ತಿದ್ದೀನಲ್ಲ, ತಪ್ಪಿಸ್ಕೊಂಡಂತಹ ಮಕ್ಕಳು ಇಲ್ಲಿಗೆ ಕರ್ಕೊಂಡು ಬನ್ನಿ ಹೇಳ್ತಾ ಇಲ್ಲಿ ಅವ್ರ ತಾಯಿಯವರು ಕಾಯ್ತಾ ಇದ್ದಾರೆ. ಅದನ್ನೇ ನಾವು ಅವಾಗಿಂದ ಹೇಳ್ತಾ ಇದ್ದೀವಿ. ಏನಂದ್ರೆ ನಾವು ನಮ್ಮ ಸಂಭ್ರಮವೇ ಒಂದ್ ಕಡೆ ಮತ್ತು ನಮಗಿರುವ ಜವಾಬ್ದಾರಿಗಳನ್ನ ಮರೆಯೋದು ತಪ್ಪು ಅಂತ ಅಲ್ವಾ? ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಇಂತಹ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಮಕ್ಕಳನ್ನ ಹುಡ್ಕೋದು ಹೇಗೆ ಅಲ್ವಾ? ಹಾಗಾಗಿ ದಯವಿಟ್ಟು ಯಾರಾದ್ರೂ ಮಕ್ಕಳು ಸಿಕ್ಕಿದ್ರೆ ಕರ್ತಲ್ಲಿ 4ನೇ ತರಗತಿಯ ಚಿರ ಸಿಕ್ಕಿದ್ನ ಅವ್ರು ಧೈರ್ಯದಿಂದ ಬರ್ತಾ ಇದ್ದಾರೆ. ಚಿರ ಸಿಕ್ಕಿದ್ದಾರೆ, ಯಾರು ಹುಡ್ಕಕ್ ಹೋಗ್ಬೇಡಿ. ಮತ್ತೆ ಇನ್ನೊಬ್ಬ ಚಿರಾನ್ನ ಕರ್ಕೊಂಡ್ಬರ್ಬೇಡಿ. ಆಮೇಲೆ ಇನ್ನೀಗ ಜಿಲ್ಲಾ ಪಂಚಾಯತ್ ಮಂಡ್ಯದಿಂದ ಮಂಡ್ಯ ಪ್ರಾದೇಶಿಕ ವಿಭಾಗ ಶ್ರೀರಂಗಪಟ್ಟಣ ವಲಯ ಹಾಗೂ ಕರಿಘಟ್ಟ ಅರಣ್ಯ ಪ್ರದೇಶ ನೋಡಿ ಭೂಮಿನ ಯಾವತ್ತಿಗೂ ಮರಿಬೇಡಿ. ಆ ಮರಗಟ್ಟ ಬೆಳೆಸಕ್ಕೆ ನಮ್ಮ ವಿದ್ಯಾರ್ಥಿಗಳ ತಂಡ ವಿಶೇಷವಾದ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕಲಿತುಕೊಳ್ಳೋಣ. ಅವರ ಉತ್ಸಾಹಕ್ಕೆ ನಾವೆಲ್ಲರೂ ಕೂಡ ಪೂರಕವಾಗಿ ಚಪ್ಪಾಡಿಂದ ಒಂದು ಸುಖವಾಗಿ ಇವತ್ತು ಕಾರ್ಯಕ್ರಮ ಆರಂಭಗೊಂಡಿದೆ. ಇನ್ನೇನು ಮಳೆರಾಯನು ಕೂಡ ಏನೋ ಅಷ್ಟು 4ನೇ ಅಷ್ಟು ಬಂದು ಹೇಳ್ತಾನೋ ಏನೋ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮತ್ತು ರಾಜ ಒಡೆಯರು 1610ರಲ್ಲಿ ಆರಂಭ ಮಾಡಿ